ದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ನನ್ನ ತಪ್ಪುಗಳನ್ನ ಮನ್ನಿಸಿ ಕುರುಬಿ ಭೂಮಿಗೆ ಬರ್ದಿರೋ ಹಾಗೆ ನೋಡ್ಕೊಳ್ಳೋ ಭಾರ ನಿಂದು ತಾಯಿ. ಅವತ್ತು ನಿನಗೂ ಸುನೀತಂಗೂ ಮಾರಾಮಾರಿಯಾಗಿದ್ದು, ನಿನ್ನ ಕಣ್ಣು ಮುಂದೆನೇ ಅವಳು ಮೆಟ್ಲು ಜಾರಿ ಬಿದ್ದಿದ್ದು, ಅವಳಿಗೆ ಗರ್ಭಪಾತ ಆಗಿದ್ದು ನೆನಪಿಲ್ವಾ ನಿನಗೆ? ಜಗ್ಗಿ, ಯಾಕೆ ಇಲ್ಲೇ ಕೂತ್ಬಿಟ್ಟೆ? ಒಳಗ್ ಬಾ. ಬೇಡ ಬಿಡಿ ಅತ್ತಿಗೆ, ಇಲ್ಲೇ ಚೆನ್ನಾಗಿದೆ. ಇಲ್ಲೇ ಚೆನ್ನಾಗಿದೆ ಅಂದ್ರೆ ಏನರ್ಥ? ಯಾಕೆ ಒಂಥರ ಇದೆಯಾ? ಏನಾಯ್ತು? ಏನೂ ಇಲ್ಲ ಬಿಡಿ ಅತ್ತಿಗೆ. ಏನೂ ಇಲ್ಲ ಅಂತ್ಯ, ಮತ್ ಯಾಕೆ ಹೀಗಿದ್ಯಾ? ಹುಷಾರಾಗಿದ್ಯಾ ತಾನೆ? ಸುನೀತಾ ಹುಷಾರಾಗಿದ್ದಾಳಾ? ಹುಷಾರಾಗಿದ್ದಾಳೆ ಅಂದರೆ ಇದ್ದಾಳೆ, ಇಲ್ಲ ಅಂದ್ರೆ ಇಲ್ಲ. ತಲೆಗೆ ಹೋಯ್ಕೊಂಡು ನೀರು ಕಾಲಿಗೆ ಬರದೆ ಎಲ್ಲೋಗುತ್ತೇಳಿ ಅತ್ಕಮ್ಮ. ನಾನು ಮಾಡಿದ ಪಾಪದ ಕರ್ಮ ನನ್ನನ್ನು ಸುಡದೆ ಬಿಡುತ್ತಾ? ಅವಳು ಹುಷಾರಾಗ್ತಾಳೆ ಅನ್ನೋ ನಂಬಿಕೆನೇ ಕಳ್ಕೊಂಡ್ಬಿಟ್ಟಿದ್ದೀನಿ. ಎಲ್ಲ ಚೆನ್ನಾಗಿದ್ದಾಗಲೇ ನೋಡ್ಲಿಲ್ಲ, ಈಗಂದ್ರೆ ಏನು ಬಂತು ಭಾಗ್ಯ? ಅದೇ ರಾಜಮಾತೆ ರಾಜಲಕ್ಷ್ಮಿ ಅವರ ನನ್ನ ಕರ್ಮ. ಮದುವೆ ಆದಾಗಿಂದ ಒಂದು ದಿವಸಕ್ಕೂ ಅವಳನ್ನು ಸುಖವಾಗಿ ನೋಡ್ಕೊಳ್ಳೋಕ್ಕಾಗಲಿಲ್ಲ. ದಿನ ಹಿಂಸೆ ಕೊಟ್ಟೆ. ಮನೆಗೆ ಅಕ್ಕಿ ಬೇಳೆ ತರೋ ದುಡ್ಡಿನಲ್ಲಿ ಕಂಠ ಪೂರ್ತಿ ಕುಡಿದು ಬರ್ತಾ ಇದ್ದೆ ಮನೆಗೆ. ಪಾಪ ಅವಳೇ ಅದು ಇದು ಏನೋ ಮಾಡಿ ಹಾಕ್ತಿದ್ಲು. ಈಗ ಅದನ್ನು ಕಳ್ಕೊಂಡೆ. ಶೇಖರಿಗೂ ಅವಳಿಗೂ ಇಲ್ಲ ಸಲ್ಲದ ಸಂಬಂಧ ಕಟ್ಟಿದೆ. ಇನ್ನೇನು ಅವಳೆಲ್ಲವನ್ನು ಮನ್ನಿಸಿ ನನ್ನನ್ನು ಕ್ಷಮಿಸಬೇಕು ಅನ್ನೋಷ್ಟೊತ್ತಿಗೆ ಅವಳು ಬಸರಿಗೆ ವಿಷ ಇಟ್ಟೆ. ಇನ್ನು ಆ ಮನೇಲೇ ಇರಲ್ಲ ಅಂತ ಅವಳು ಇಲ್ಲಿಗೆ ಬಂದ್ಲು. ಇಲ್ಲೂ ನೆಮ್ಮದಿಯಾಗಿರಕ್ಕೆ ಬಿಡಲಿಲ್ಲ ಅವಳನ್ನು. ಪಾಪಿ ನಾನು. ಮತ್ತೆ ಮತ್ತೆ ಅದನ್ನೇ ಯೋಚನೆ ಮಾಡ್ತಾ ಇದ್ರೆ ಇಡೀ ಜೀವನ ಕೊರ್ಗೋದೇ ಆಗ್ಬಿಡತ್ತೆ ಜಗ್ಗಿ. ಬಿಡು ಅದನ್ನೆಲ್ಲ. ಹಳೆ ಹುಣ್ಣನ್ನು ಕೆರೆದು ಹೊಸ ಗಾಯ ಮಾಡ್ಕೋಬೇಡ. ಹೇಗೆ ಬಿಡ್ಲಿ ಅತ್ತಿಗೆಮ್ಮ? ನಾನು ಅವಳಿಗೆ ವಿಷ ಕೊಟ್ಟ ಕಾರಣ ನಿಮಗೆಲ್ಲ ಗೊತ್ತೇ ಇದೆ. ನನಗೇನಾದರೂ ಮಗುವಾದರೆ ನಮ್ಮಮ್ಮನ ಜೀವಕ್ಕೆ ಸಂಸ್ಕಾರ ಅಂದಿದ್ರು. ಆದರೆ ಮೊನ್ನೆ ನಮ್ಮಮ್ಮನೇ ಜೋಯ್ಸ್ ಹತ್ರ ಕೇಳಿಸಿದ್ದಾರಂತೆ. ಆ ಮಗು ಹುಟ್ಟೋದ್ರಿಂದಾನೇ ನನಗೆ ಒಳ್ಳೇದಾಗುತ್ತಂತೆ. ನನ್ನ ಅದೃಷ್ಟನೇ ಬದಲಾಯಿಸುತ್ತೆ. ಅದನ್ನು ಕೇಳಿದಾಗ ನನಗೆ ಎಷ್ಟು ಖುಷಿಯಾಗಿತ್ತು ಗೊತ್ತಾ? ಆ ಅದೃಷ್ಟ ದೇವತೆನೇ ನನ್ನ ಮಗಳಾಗೋ ನನ್ನ ಮಗನಾಗೋ ಹುಟ್ಟಿ ಭೂಮಿಗೆ ಬರ್ತಾಳೆ ಅಂತ ತುಂಬ ಸಂತೋಷದಿಂದ ಇದ್ದೆ. ನನ್ನ ಅದೃಷ್ಟನ ಸಾಯೋಕ್ ಬಿಡದೆ ಇಲ್ಲಿವರೆಗೂ ಕಾಪಾಡ್ಕೊಂಡು ಬಂದಿರೋ ದೇವತೆ ನನ್ನ ಹೆಂಡತಿ ಅಂತ ತಿಳ್ಕೊಂಡಿದ್ದೆ. ಆದ್ರೆ ಈಗ ಏನಾಯ್ತು? ಅದೇ ಬಸ್ರಿಗಲ್ವ ಅತ್ತಿಗೆ ಈ ಪಾಪಿ ವಿಷ ಇಟ್ಟಿದ್ದು. ಕಾಲರುದ್ರ ಸಿದ್ದೇಶ್ವರ ಕಡಕಿ,
ಕಾಲರುದ್ರ ಸಿದ್ದೇಶ್ವರ ಕಡಕಿ ಯಾಕೆ ಕಡಕಿ ಇಷ್ಟು ಆತಂಕಿತನಾಗಿದ್ದೀಯಾ? ಇದು ಕನಸೋ ನನಸೋ ಅನ್ನೋ ಅನುಮಾನನ? ಸಂಶಯನೇ ಬೇಡ, ನಾನೇ ನಿನ್ನ ಮುಂದೆ ಬಂದು ನಿಂತಿರೋದು. ನೀನು ತ್ರಿಪುರ ಸುಂದರಿ? ಹೌದು, ನಾನೇ. ನೀನು ಇಲ್ಲಿಗೆ ಹೇಗೆ ಬಂದೆ? ರಕ್ತದ ಕಲೆ ಇರೋ ಜಾಗದಲ್ಲಿ ಕುಂಕುಮಕ್ಕೆ ಏನ್ ಕೆಲಸ? ಮಕ್ಕಳು ಎಲ್ಲೇ ಇದ್ರೂ ನೋಡೋಕೆ ತಾಯಿ ಬರ್ತಾಳಲ್ವಾ? ಆದ್ರೆ ನಾನು ನಿನ್ನ ಮಗನಲ್ವಲ್ಲ. ಈ ಜಗತ್ತಿನ ಸೃಷ್ಟಿಯ ಮೂಲವೇ ನಾನಾಗಿರೋವಾಗ ನೀನೊಬ್ಬ ಹೇಗೆ ನನ್ನ ಮಕ್ಕಳ ಹೊರತಾಗ್ತ್ಯಾ? ಇಲ್ಲ, ನನ್ನ ತಾಯಿ ರಕ್ತ ಮಾಂಸಗಳನ್ನ ಆಪೋಷಣೆ ತಗೊಂಡು ವೀರಳಂತೆ ಮೆರವ ಶುದ್ರ ದೇವತೆ. ನಿನ್ನಂತ ಅರಿಶಿನ ಕುಂಕುಮ ಮಲ್ಲೆ ಮಲ್ಲಿಗೆಗೆ ಮಾರು ಹೋಗುವಂತ ಸಾಧಾರಣ ಹೆಂಗಸಲ್ಲ. ದುಷ್ಟ ಪುತ್ರರ ಬಾಯಿಂದ ಮಾತೃ ನಿಂದನೆ ಸಹಜ. ಕುಪುತ್ರೋಜ್ವಾಯತೆ ಕ್ವಚಿದ್ವಪಿ ಕುಮಾತ ನ ಭವತಿ. ಅಂದ್ರೆ ಈ ಜಗತ್ತಿನಲ್ಲಿ ದುಷ್ಟ ಪುತ್ರರಿರಬಹುದೇ ಹೊರತು ದುಷ್ಟ ತಾಯಿಯಲ್ಲ. ಹಾಗೆಯೇ ನಿನ್ನ ಮಾತುಗಳಿಂದ ನನಗೆ ಬೇಸರ ಆಗೋದಿಲ್ಲ. ಅಂದುಕೊಂಡಿದ್ದನ್ನ ಹೇಳುವಷ್ಟು ಸ್ವಾತಂತ್ರ್ಯ ನಾನು ನಿನಗೆ ಕೊಟ್ಟಿದ್ದೇನೆ. ನನಗೆ ಸ್ವಾತಂತ್ರ್ಯ ಕೊಡೋದಕ್ಕೆ ನೀನು ಯಾರು? ನೀನು ಕೊಟ್ಟು ನಾನು ಪಡೆಯುವಂಥದ್ದು ಏನಿಲ್ಲ. ಇಲ್ಲಿ ಜಾಗ ಖಾಲಿ ಮಾಡು. ಹೋಗೋದಕ್ಕೆ ಬಂದಿಲ್ಲ ಕಡಕಿ, ನಾನು ನಿನಗೆ ಒಲಿದಿದ್ದೇನೆ. ಏನು ಬೇಕಾದರೂ ಕೇಳು. ನಾನು ಶುದ್ರ ಆರಾಧಕ, ಶುದ್ರ ದೇವತೆಯ ಪರಮ ಭಕ್ತ. ನನಗೆ ಸಾತ್ವಿಕ ಶಕ್ತಿಯಾದ ನೀನು ಒಲಿಯೋದಕ್ಕೆ ಹೇಗೆ ಸಾಧ್ಯ? ಖಡಕಿ, ನೀನು ಕ್ಷುದ್ರ ಆರಾಧಕನೇ ಇರಬಹುದು, ಆದರೆ ಆಂತರ್ಯದಲ್ಲಿ ನಿನಗಿರೋದು ಶ್ರೀಚಕ್ರದ ಆಸೆ. ಕ್ಷಣ ಕ್ಷಣಕ್ಕೂ ನೀನು ಬಯಸೋದು ಶ್ರೀಚಕ್ರವನ್ನೇ. ಶ್ರೀಚಕ್ರವೆಂದರೆ ನಾನೇ ಅಲ್ಲವೇ? ಅಲ್ಲಿಗೆ ನೀನು ಆರಾಧಿಸಿದ್ದು ನನ್ನನ್ನೇ ಅಲ್ಲವೇ? ಇಲ್ಲ ಇಲ್ಲ. ಯಾಕೆ ಧ್ವನಿ ನಡಕ್ತಾ ಇದೆ ಕಡ್ಕಿ? ನಾನು ಹೇಳಿದ್ದು ಸತ್ಯ ತಾನೆ? ನಿನ್ನ ಆಂತರ್ಯದಲ್ಲಿ ಇರೋದು ನಾನೇ ತಾನೆ? ಇಲ್ಲ, ಅಲ್ಲಿರೋದು ನೀನಲ್ಲ. ರಕ್ತದ ಕೆಂಪಿನ ದಾರಿಯನ್ನ ನೀನು ಆರಿಸ್ಕೊಂಡಿದ್ದು ನನ್ನ ಕುಂಕುಮದ ಕಂಪನ್ನು ಪಡೆಯೋದಕ್ಕೆ ತಾನೆ? ಇಲ್ಲ, ನೀನು ಸುಳ್ಳು ಹೇಳ್ತಾ ಇದೀಯಾ. ಸತ್ಯವನ್ನ ಒಪ್ಪಿಕೊಳ್ಳಲು ಹಿಂಜರಿಕೆ ಏಕೆ ಖಡಕಿ? ಶ್ರೀಚಕ್ರವನ್ನು ಪಡೆಯಲು ಪಟ್ಟ ಪ್ರತಿ ಹೆಜ್ಜೆಯಲ್ಲಿಯೂ ಇದ್ದಿದ್ದು ನನ್ನೆಡಗಿನ ನಿನ್ನ ಪ್ರೇಮವೇ. ಒಪ್ಪಿಕೋ. ಗರ್ಭ ಹೋಯ್ತು ಅಂತ ಅಳೋಕೆ ನನಗೆ ಯಾವ ಅಧಿಕಾರ ಇದೆ ಅತ್ತಿಗೆ? ಸಮಾಧಾನ ಮಾಡ್ಕೋ ಜಗ್ಗಿ. ಸಮಾಧಾನ? ಇನ್ನೆಲ್ಲಿ ಸಮಾಧಾನ ಅತ್ತಿಗೆ? ಸುನೀತಾ ಬಸರಿ ಆದ್ಲು ಅಂತ ಗೊತ್ತಾದಾಗ ತಂದೆ ಭಾವನೆಗಳು ಏನು ಅನ್ನೋದೇ ಗೊತ್ತಾಗ್ಲಿಲ್ಲ ನನಗೆ. ಕುಡಿತಕ್ಕಿಂತ ಮಿಗಿಲಾದ ಈ ಜಗತ್ತಿನಲ್ಲಿ ಏನೂ ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ದೆ ಅತ್ತಿಗೆ. ಆದರೆ ಸುನೀತಾಗೆ ಗರ್ಭಪಾತ ಆದಮೇಲೆ, ನನ್ನ ಮಗುನ ಕಳ್ಕೊಂಡ ಮೇಲೆ ನನ್ನ ಅಂತಃಕರಣ ಕಲ್ಕೋಗಿದೆ ಅತ್ತಿಗೆ. ಹಾಲು ನನ್ನನ್ನು ಕಿತ್ತು ತಿಂತಾ ಇದೆ ಅತ್ತಿಗೆ. ಮಕ್ಕಳು ಹುಟ್ಟಬಾರ್ದು, ಅದಕ್ಕಿಂತ ಮಕ್ಕಳೇ ಆಗಬಾರ್ದು. ಹಾಗೆ ಯಾವ ನೋವು ಇರಲ್ಲ ಅದಕ್ಕೆ, ಯಾವ ನೋವು ಇರಲ್ಲ. ಆ ದೇವರು ನನಗೆ ಮಗು ಕೊಟ್ಟ ಹಾಗೆ ಮಾಡಿ ನನ್ನ ಭಾವನೆಗಳೆಲ್ಲ ಕೆರಳಿಸಿ ಕಿತ್ಕೊಂಬಿಟ್ಟ. ನಾನು ಒಂಟಿಯಾಗೋದೆ ಅತ್ತಿಗೆ, ನಾನು ಒಂಟಿಯಾಗೋದೆ.
ಕಳ್ಕೊಂಡು ನೋವು ಏನು ಅಂತ ನಮಗೂ ಗೊತ್ತಿದೆ ಜಗ್ಗಿ. ನಾವು ಕಳ್ಕೊಂಡೋರೇ ಅಲ್ವಾ. ಆದರೆ ಒಂದನ್ನು ಕಿತ್ಕೊಂಡ್ರೆ ಇನ್ನೊಂದನ್ನು ಕೊಟ್ಟೆ ಕೊಡ್ತಾನೆ. ನಮಗೆ ಸುಂದರಿನ ಕಿತ್ಕೊಂಡು ಜಾಜಿನ ಕೊಟ್ಟ ಹಾಗೆ. ನನಗೆ ಈಗ ನಿಮ್ಮ ನೋವು ಸಂಕಟ ಏನು ಅಂತ ಅರ್ಥ ಆಗ್ತಾ ಇದೆ. ಅದಕ್ಕೆ ಸುಂದರಿ ಹೋದಾಗ ನಿಮ್ಮನ್ನು ಶೇಖರಿನ ನಾನು ನೋಡಿದ್ದೆ. ಆದರೆ ಆ ನೋವು ಏನು ಅನ್ನೋದು ಇವತ್ತು ನನಗೆ ಗೊತ್ತಾಗ್ತಾ ಇದೆ. ಅದಕ್ಕೆ ಹೌದು, ನಾನು ಶ್ರೀಚಕ್ರಕ್ಕೋಸ್ಕರನೇ ಇದನ್ನೆಲ್ಲ ಮಾಡಿದ್ದು. ನನ್ನ ಆಂತರ್ಯದಲ್ಲಿರೋದು ನೀನೇ ತಾಯಿ, ನೀನೇ. ಮೇಲ್ನೋಟಕ್ಕೆ ನಾನು ವಾಮಾಚಾರಿ, ಆದರೆ ನನ್ನ ಅಂತರಂಗದಲ್ಲಿದ್ದಿದ್ದು ನೀನೇ. ನೀನೇ ನನಗೆ ಉಳಿದಿದ್ಯಾ ಅಂದ ಮೇಲೆ ನನಗೆ ಈ ವಾಮಾಚಾರದ ಸಿದ್ಧಿ ಸಾಧನೆಗಳು ಯಾವುದೂ ಬೇಡ. ನಿನ್ನ ಪದತಲದಲ್ಲಿ ತಲೆ ಇಡ್ತೇನೆ. ಈ ನಿನ್ನ ದುಷ್ಟ ಪುತ್ರನಿಗೆ ಬೇಕಾದ್ದನ್ನು ಮಾಡು. ಶಿಕ್ಷೆಯಾದರೂ ರಕ್ಷೆಯಾದರೂ ಎರಡಕ್ಕೂ ಸಿದ್ಧನಿದ್ದೇನೆ. ಈ ಕಾಲರುದ್ರ ಸಿದ್ದೇಶ್ವರ ಕಡ್ಗಿ ಇನ್ನು ಮೇಲೆ ನಿನ್ನ ಸೇವಕ. ಸಂಪೂರ್ಣವಾಗಿ ಶರಣಾಗಿದ್ದೇನೆ. ಕ್ಷಮಿಸು ನನ್ನನ್ನು. ಹಾಗಾದರೆ ಇದೆಲ್ಲ ಕನಸ? ಯಾಕೆ ಹೀಗಾಯ್ತು? ಏನಾಗ್ತಿದೆ ನನಗೆ? ವಾಮಾಚಾರ್ಯ ಕನಸಲ್ಲಿ ಅಮ್ಮನವರು. ಇದು ಹೇಗೆ ಸಾಧ್ಯ? ಹೇಗೆ ಸಾಧ್ಯ? ಅಷ್ಟೊಂದು ಕುಗ್ಗಿ ಹೋಗ್ಬೇಡ ಜಗ್ಗಿ. ಅಮ್ಮನವರು ದಯಾಮಯಿ. ಒಂದನ್ನು ಕಿತ್ಕೊಂಡ್ರೆ ಇನ್ನೊಂದನ್ನ ಕೊಟ್ಟೆ ಕೊಡ್ತಾರೆ. ನನ್ನಂಥ ಪಾಪಿಸ್ಟನ್ಗೆ ಇನ್ನೇನು ಕೊಡ್ತಾಳತ್ಗೆ ಅಮ್ಮನವರು? ಅಮ್ಮನವ್ರಿಗೆ ಅಂತ ಏನು ಮಾಡಿದೆ ಅದಕ್ಕೆ ನಾನು? ಒಂದು ಭಯ ತೋರಲಿಲ್ಲ, ಒಂದು ಭಕ್ತಿ ತೋರಲಿಲ್ಲ. ಅಮ್ಮನವ್ರ ಮೂರ್ತಿ ಸಿಕ್ಕಿದ್ರೆ ಅದನ್ನು ಮಾರಿ ಕೋಟಿ ಕೋಟಿ ದುಡ್ಡು ಮಾಡ್ಕೊಳಕ್ಕೆ ಹೊರಟಿದ್ದವ್ ನಾನು. ಅದಕ್ಕೋಸ್ಕರ ನಿಮ್ಮ ಮನೆಯಿಂದ ವಿಗ್ರಹನೇ ಅಪಹರಿಸಿದ್ದೆ ನಾನು. ನನಗೆ ಗೊತ್ತು ಅದಕ್ಕೆ ಇದನ್ನೆಲ್ಲ ಕೇಳಿಸ್ಕೊಳ್ಳೋಕ್ಕೆ ನಿಮ್ಗೆ ಅಸಹ್ಯ ಅನಿಸುತ್ತೆ. ಯಾಕೆಂದರೆ ಈ ದುಷ್ಟತನ, ಅನಾಚಾರ ಇವು ಯಾವುದು ನಿಮ್ಗೆ ಗೊತ್ತಿಲ್ಲ. ಆದರೆ ನಾನು ಆ ದುಷ್ಟರ ಜೊತೆ ಸೇರಿ ಎಂತೆಂಥ ಕೆಲಸಗಳನ್ನು ಮಾಡಿಬಿಟ್ಟೆ. ಅದಕ್ಕೆ
ಅದಕ್ಕೆ ಇವತ್ತು ನನಗೆ ಈ ಪರಿಸ್ಥಿತಿ ಬಂದಿರೋದು. ಅದಕ್ಕೆ ಕಣೋ ಹೇಳೋದು, ಅಮ್ಮನವ್ರು ಯಾವಾಗಲೂ ನೋಡ್ತಿರ್ತಾರೆ, ಅವಳನ್ನ ಕಣ್ ತಪ್ಪಿಸಿ ನಾವೇನೂ ಮಾಡೋಕ್ಕಾಗಲ್ಲ ಅಂತ. ಅದಕ್ಕೆ ತಾನೇ ರಾಜಲಕ್ಷ್ಮಿ ಅವರೇ ನನಗೆ ಈ ಸ್ಥಿತಿ ಬಂದಿರೋದು. ನೀವೆಲ್ಲ ನನ್ನನ್ನು ನಿಮ್ಮ ಮನೆಯಲ್ಲಿ ಒಬ್ಬ ಅಂತ ತಿಳ್ಕೊಂಡಿದ್ರಿ, ಆದರೆ ನಾನು ಮಾತ್ರ ನಿಮ್ಮ ಮನೆಯಿಂದ ದೂರನೇ ಉಳಿದುಬಿಟ್ಟೆ. ಈ ಮನೆ ವಿರುದ್ಧನೇ ಸಿಡಿದು ನಿಂತೆ. ಇವಿಟ್ಟು ನನ್ನನ್ನು ಕ್ಷಮಿಸಿ. ಏನ್ ತಾಯಿ ಇದೆ? ಆಗ ನನ್ನ ಮೇಲೆ ಬೆಂಕಿ ಉಗುಳ್ದೆ. ಈಗ ಆ ತ್ರಿಪುರ ಸುಂದರಿ ನನ್ನ ಕನ್ಸಿಗೆ ಬಂದು ನಾನು ಅವಳಿಗೆ ಸಂಬಂಧಪಟ್ಟವನು, ನಾನು ಅವಳ ಭಕ್ತ ಅನ್ನೋ ಹಾಗೆ ಮಾತಾಡ್ತಿದ್ದಾಳೆ. ನಾನು ಏನ್ ಕಮ್ಮಿ ಮಾಡಿದ್ದೀನಿ ತಾಯಿ ನಿನಗೆ? ಯಾಕೆ ನನ್ನ ಮೇಲೆ ಇಷ್ಟು ಕೋಪ? ಕನ್ಸಲ್ಲಿ ಅವಳ ಮಾತು ಕೇಳ್ತಾ ಕೇಳ್ತಾ ನಾನು ಸೋತು ಹೋದೆ. ಅವಳ ಕಾಲಿಗೆ ಬಿದ್ದೆ. ಏನಾಗ್ತಿದೆ ಇಲ್ಲಿ? ಸಾಮಾನ್ಯ ಶುದ್ರಾರಾಧಕರು ಮಾಡದ ಸಾಧನೆಗಳನ್ನು ಮಾಡಿ ನಿನ್ನ ಮುಡಿಗೆ ಅರ್ಪಿಸಿದ್ದೇನೆ. ನಿನ್ನನ್ನು ಒಲ್ಸ್ಕೊಳ್ಳೋ ಸಲುವಾಗಿ ನಿದ್ರಾಹಾರಗಳನ್ನು ತ್ಯಜಿಸಿ ವರ್ಷಾನುಗಟ್ಲೆ ತಪಸ್ಸಿಗೆ ಕೂತು ನಿನ್ನನ್ನು ಒಲ್ಸ್ಕೊಂಡಿದ್ದೀನಿ. ಹೀಗಿರುವಾಗ ಆ ತ್ರಿಪುರ ಸುಂದರಿ ನನ್ನ ಕನಸಿಗೆ ಬರೋಷ್ಟು ದಾರಿ ಯಾರು ಮಾಡಿಕೊಟ್ರು? ನಿನ್ನನ್ನು ಒಲ್ಸ್ಕೊಳ್ಳೋ ಸಲುವಾಗಿ ನಿದ್ರಾಹಾರಗಳನ್ನು ತ್ಯಜಿಸಿ ವರ್ಷಾನುಗಟ್ಲೆ ತಪಸ್ಸಿಗೆ ಕೂತು ನಿನ್ನನ್ನು ಒಲ್ಸ್ಕೊಂಡಿದ್ದೀನಿ. ಯಾಕೆ ಹೀಗಾಯ್ತು ತಾಯಿ? ನನ್ನ ಮನಸ್ಸಲ್ಲಿಲ್ಲದ ಆ ತ್ರಿಪುರ ಸುಂದರಿ ನನ್ನ ಕನಸಿಗೆ ಯಾಕೆ ಬಂದ್ಲು? ಹೇಳು, ಮಾತಾಡು. ಯಾಕೆ ಹೀಗಾಯ್ತು? ನನ್ನ ಪ್ರಶ್ನೆಗೆ ಉತ್ತರ ಕೊಡು ತಾಯಿ. ಬಿಡು ಚಕ್ಕಿ, ಅಷ್ಟೆಲ್ಲ ದೊಡ್ಡ ಮಾತು ಯಾಕೆ? ಸದ್ಯ ಈಗಲಾದ್ರೂ ನಿನ್ನ ತಪ್ಪಿನ ಅರಿವಾಯ್ತಲ್ಲ. ಸುನೀತನ್ನ ಚೆನ್ನಾಗಿ ನೋಡ್ಕೊ, ಅವಳನ್ನು ಚೆನ್ನಾಗಿ ಬಾಳಿಸು. ಅವನವರು ನಿನಗೆ ಒಲಿತಾರೆ. ಇನ್ನೇಗ ಅವಳಿಗೆ ಚೆನ್ನಾಗಿ ನೋಡ್ಕೊಳ್ಳೋದು ರಾಜಲಕ್ಷ್ಮಿ ಅವರೇ? 4 ದಿನ ಅಪ್ಪ ಆಗ್ತೀನಿ ಅಂತ ಬೀಗಿದ್ದ ನನಗೇನೆ ಇಷ್ಟೊಂದು ಸಂಕಟ ಆಗ್ತಾ ಇರಬೇಕಾದ್ರೆ ಇನ್ನು ಅವಳು ಯಾವ್ಯಾವುದೋ ಕಷ್ಟಗಳನ್ನು ಎದುರಿಸಿ ಉಳಿಸ್ಕೊಂಡ ಬಸರನ್ನ ಕೊನೆಗೂ ಕಳ್ಕೊಂಡ್ಳು. 9 ತಿಂಗಳು ಹೊಟ್ಟೆಲಿಟ್ಕೊಂಡು ಹೊಸದ ಕನಸನ್ನ ಕಳ್ಕೊಂಡ್ಳು. ಅಂಥವಳನ್ನ ಇನ್ನು ಹೇಗೆ ಚೆನ್ನಾಗಿ ನೋಡ್ಕೊಳ್ಳಿ, ಹೇಗೆ ಸಮಾಧಾನ ಮಾಡಲಿ? ಅವಳನ್ನು ಒಲಿಸ್ಕೊಳ್ಳೋಕ್ಕೆ ಉಳಿಸ್ಕೊಳ್ಳೋಕ್ಕೆ ನನ್ನ ಕೈಲಾಗ್ತದೆ. ನೀವೇ ಹೀಗಂದ್ರೆ ಹೇಗೆ ಜಗ್ಗಿ ಅವರೇ? ಒಂದು ಲೆಕ್ಕಕ್ಕೆ ನೋಡಿದ್ರೆ ಚಿಕ್ಕಮ್ಮನ ಈ ಸ್ಥಿತಿಗೆ ಬಂಗಾರಿನೂ ಕಾರಣ. ಅವತ್ತು ಅವನು ಅಲ್ಲೇ ಇದ್ದ. ದಯವಿಟ್ಟು ನಮ್ಮಿಬ್ರನ್ನು ಕ್ಷಮಿಸ್ಬಿಡಿ. ಹೌದು ಜಗ್ಗಿ ಅವರೇ, ಅಮ್ಮನವ್ರ ಮೇಲಾಣೆ. ಅವತ್ತಲ್ಲಿ ಏನಾಯಿತು ಎತ್ತ ಅಂತ ನಂಗೆ ಗೊತ್ತಿಲ್ಲ, ಆದರೆ ತಪ್ಪು ನಡೆಯುವಾಗ ನಾನಲ್ಲಿದ್ದೆ ಅನ್ನೋದಕ್ಕೆ ಸಾಕ್ಷಿ ಇದ್ದಾರೆ. ಅದರ ಆಧಾರದ ಮೇಲೆ ನಾನು ಕ್ಷಮೆ ಕೇಳ್ತಿದ್ದೀನಿ. ನಿಮ್ಮ ನೋವಿಗೆ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ನಾನು ಕಾರಣ ಆಗ್ಬಿಟ್ಟೆ. ನಾನು ಕ್ಷಮಿಸ್ಬಿಡಿ. ಬಿಡೋ ಬಂಗಾರಿ, ಇದು ಯಾವುದಕ್ಕೂ ನೀನು ಕಾರಣ ಅಲ್ಲ. ಅಪ್ಪ ಅನ್ನಿಸ್ಕೊಳ್ಳೋ ಯೋಗ ಯೋಗ್ಯತೆ ನನ್ನ ಹಣೆಯಲ್ಲಿ ಬರೀಲಿಲ್ಲ ಅಂದರೆ ನೀನು ತಾನೇ ಏನು ಮಾಡೋಕ್ಕಾಗುತ್ತೋ? ನಾನು ಮಾಡಿದ ಪಾಪಗಳು ನನ್ನನ್ನು ಈಗ ಜೀವಂತ ಸುಡೋದಕ್ಕೆ ಶುರು ಮಾಡಿವೆ. ಜಗ್ಗಿ, ನೀ ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ಅಂತ ಕಾಣತ್ತೆ. ಬಾ, ಊಟ ಮಾಡು. ಬೇಡ ಅದ್ಗೆ, ನಾನು ಆವಾಗಲೇ ಗಂಜಿ ಮಾಡಿ ಸುನೀತಾಗೆ ಕುಡಿಸಿ ಅವಳನ್ನು ಮಲಗಿಸ್ಬಿಟ್ಟು ಬಂದಿದ್ದೀನಿ. ಯಾಕೋ ನನಗೇನು ಸೇರ್ತಾ ಇಲ್ಲ. ಯಾಕೋ ಸುನೀತಾ ಎದ್ದಿಲ್ವಾ? ಆವತ್ತು ಗರ್ಭ ಹೋದ್ಮೇಲೆ ನಿಮ್ಮ ಮನೆಯಿಂದ ಹೊರಟವಳು
ನಮ್ಮ ಮನೆಗೆ ಬಂದು ಮಲ್ಕೊಂಡ್ಲು ಅಷ್ಟೇ. ಆವಾಗಿಂದ ಮಾನಸಿಕ ಸ್ಥಿಮಿತಾನೇ ಕಳ್ಕೊಂಡೋ ಥರ ಆಡ್ತಾ ಇದ್ದಾಳೆ. ಊಟ ಬೇಡ, ನಿದ್ದೆ ಇಲ್ಲ, ಯಾವಾಗಲೂ ಮಗು 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 ಅಂತ ಕರುವರ್ಸ್ತಾ ಇರ್ತಾಳೆ.